ಸ್ನೇಹಿತರೆ, ಇತ್ತೀಚೆಗಷ್ಟೇ ಒಡಿಶಾದ ಕಾಂಗ್ರೆಸ್ ಎಂಪಿಯ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು. ಹಣವನ್ನ ಎಣಿಸಲಾಗದೆ ಯಂತ್ರಗಳೇ ಕೆಟ್ಟಿ ಹೋಗಿದ್ವು. 5 ಹಗಲು 4 ರಾತ್ರಿ 170 ಬ್ಯಾಗ್ಗಳಲ್ಲಿ ಸಿಕ್ಕ ಹಣ ಬರೋಬ್ಬರಿ 353 ಕೋಟಿಗಳು. ಇದನ್ನ ನೋಡಿದ ಇಡೀ ದೇಶವೇ ಶಾಕ್ ಆಗಿತ್ತು. ಯಾರು ಊಹಿಸದಂತಹ ಮೊತ್ತವನ್ನ ಆದಾಯ ತೆರಿಗೆ ಇಲಾಖೆ ಸೀಸ್ ಮಾಡಿತ್ತು. ಆದಾಯ ತೆರಿಗೆ ಇಲಾಖೆಗೆ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ ಇಂತಹದ್ದೊಂದು ದಾಳಿಯನ್ನ ಮಾಡಿತ್ತು. ಅಲ್ಲದೆ ತಾನು ನಿರೀಕ್ಷಿಸಿದ ಮಟ್ಟಕ್ಕಿಂತ ಹೆಚ್ಚಿನ ಹಣವನ್ನ ಪತ್ತೆ ಮಾಡಿತ್ತು. ಇದೆಲ್ಲವೂ ಧೀರಜ್ ಸಾಹು ಎಂಬ ಸಂಸದರಿಗೆ ಸಂಬಂಧಿಸಿದ್ದು. ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಇನ್ನು ನಿಮ್ಗೆ ಈ ಪ್ರಶ್ನೆ ಮೂಡಿರಬಹುದು, ಹೀಗೆ ವಶಪಡಿಸಿಕೊಂಡ ಹಣ ಎಲ್ಲಿ ಹೋಗುತ್ತೆ ಎನ್ನುವಂತಹದ್ದು. ಇದಕ್ಕೆ ಹಲವು ಉತ್ತರಗಳಿವೆ. ಅಂದ್ರೆ ನಿರ್ದಿಷ್ಟ 180 ದಿನಗಳಿಗಿಂತ ಹೆಚ್ಚು ದಿನವನ್ನ ಯಾವುದೇ ಇಲಾಖೆ ಇಟ್ಟುಕೊಳ್ಳಂಗಿಲ್ಲ. ಅದನ್ನ ಕೋರ್ಟಿಗೆ ಕಳಿಸ್ಬೇಕು. ಆಗದಿದ್ದರೆ ಅದನ್ನ ವಾಪಸ್ ನೀಡುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಇನ್ನು 45 ದಿನದೊಳಗೆ ಆರೋಪಿ ಕೂಡ ಅದನ್ನ ನನ್ನದು ಮತ್ತೆ ಅದಕ್ಕೆ ಲೆಕ್ಕವನ್ನ ಕೊಟ್ಟು ವಾಪಸ್ ಪಡೆದುಕೊಳ್ಬಹುದು. ಅಷ್ಟಕ್ಕೂ ಈ ವಿಚಾರವನ್ನ ನಾವು ಯಾಕೆ ಈಗ ಹೇಳ್ತಿದ್ವಿ ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಅದಕ್ಕೆ ಕಾರಣ, ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ಮನೆಯಲ್ಲಿ ಇಂತಹದೊಂದು ದಾಳಿ ನಡೆದಿದೆ. ಇಲ್ಲಿಯೂ ಕೂಡ ಯಾರು ಊಹಿಸದಂತ ಹಲವು ವಸ್ತುಗಳು ಸಿಕ್ಕಿವೆ. ಸ್ನೇಹಿತರೆ, ಇಲ್ಲಿ ನಿಮ್ಗೊಂದು ಪ್ರಶ್ನೆ ಎದ್ದಿರಬಹುದು, ಕೇವಲ ಕಾಂಗ್ರೆಸ್ಸಿಗರ ಮನೆಯಲ್ಲಿಯೇ ಇಂತಹದ್ದು ಸಿಗುತ್ತಾ ಅಂದ್ರೆ ಸ್ನೇಹಿತರೆ, ಇಲ್ಲಿ ಯಾರೂ ಸಾಚರಲ್ಲ. ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಯಾವುದೇ ಪಕ್ಷವಿರಬಹುದು, ಎಲ್ಲರೂ ಇಂತಹದ್ದೇ. ಆದ್ರೆ ನಮ್ಮ ಪ್ರಶ್ನೆ ಏನಂದ್ರೆ, ಈ ಪಕ್ಷಗಳೇನಿವೆ ಯಾಕೆ ಇಂಥವರಿಗೆ ಆದ್ಯತೆಯನ್ನ ಕೊಡ್ತಾರೆ? ಒಂದು ರೀತಿ ಏನು ಹೇಳ್ತಾರೆ ಅಂದ್ರೆ, ಯಾರಾದ್ರೂ ಉತ್ತಮ ನಾಯಕರಿಗೆ ಕೊಡೋದಿಲ್ಲ, ಯಾಕೆ ದುಡ್ಡಿರೋರಿಗೆ ಕೊಡ್ತಾರೆ ಎನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗಾದ್ರೆ ಈಗ ಸಿಕ್ಕಿರುವಂತಹ ಹಣದ ಬಗ್ಗೆ ನೋಡೋದಾದ್ರೆ, ಹೌದು ಸ್ನೇಹಿತರೆ, ಹರಿಯಾಣದ ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ. ಇವರು ಹೆಸರಿಗೆ ಮಾತ್ರ ಶಾಸಕರು. ಈತ ಒಬ್ಬ ಉದ್ಯಮಿ. ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನೇ ಮಾಡೋದು ಇವನ ಕಾಯಕವಾಗಿದೆ. ಖನಿಜಗಳು, ಲೋಹಗಳು, ಅಕ್ರಮ ಗಣಿಗಾರಿಕೆ ಏನಿದೆ ಇಂತಹದ್ದೇ ದಂಧೆಗಳನ್ನ ನಡೆಸುತ್ತಿದ್ದಾರೆ. ಈತನ ವಿರುದ್ಧ ಅದೆಷ್ಟೋ ಹಸಿರು ನ್ಯಾಯಾಧಿಕರಣ ಏನಿದೆ ಅದು ಕೇಸ್ಗಳನ್ನು ಕೂಡ ಹಾಕಿದೆ. ಈತನ ವಿರುದ್ಧ ಹರಿಯಾಣ ಪೊಲೀಸರು ಹಲವು ವರ್ಷಗಳಿಂದ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದಾರೆ. ಇದೀಗ ಅಕ್ರಮ ವರ್ಗಾವಣೆ ಆರೋಪದ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಹರಿಯಾಣ ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ದಾಳಿ ನಡೆದಿದ್ದು, ಇದೀಗ ಜಾರಿ ನಿರ್ದೇಶನಾಲಯ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ ಇಡಿ ಇಂತಹದ್ದೊಂದು ದಾಳಿಯನ್ನ ನಡೆಸಿತ್ತು. ಅಲ್ಲಿ ಅಂದ್ರೆ ಈ ಪುಣ್ಯಾತ್ಮನ ಮನೆ ಏನಿದೆ ಅಲ್ಲಿ ವಶಪಡಿಸಿಕೊಟ್ಟಿರುವಂತಹ ಈ ವಸ್ತುಗಳಿದೆಯಲ್ಲ, ಇವು ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೌದು ಸ್ನೇಹಿತರೆ, ಈ ಶಾಸಕನ ಹೆಸರೇ ಸುರಿಂದರ್ ಪನ್ವಾರ್ ಎನ್ನುವಂತಹವರು. ಇವರ ಮನೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 5 ಕೋಟಿ ಹಣ. ಈ 5 ಕೋಟಿ ಹಣ ಸಿಕ್ಕಿದ್ರೆ ಇಲ್ಲಿ ಹೆಚ್ಚು ಮ್ಯಾಟರ್ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಹೆಚ್ಚು ಮ್ಯಾಟರ್ ಆಗ್ತಿರೋದು ಅಂದ್ರೆ 100 ವಿದೇಶಿ ಮದ್ಯದ ಬಾಟಲ್ಗಳು ಸಿಕ್ಕಿವೆ ಅಂತ ಸ್ನೇಹಿತರೆ. ಅದಷ್ಟೇ ಅಲ್ಲ, 100 ವಿದೇಶಿ ಮದ್ಯದ ಬಾಟಲುಗಳ ಜೊತೆ ವಿದೇಶಿ ನಿರ್ಮಿತ 300 ಬಂದೂಕುಗಳು ಸಿಕ್ಕಿವೆ. ಇದು ದೊಡ್ಡ ಮ್ಯಾಟರ್ಗೆ ಕಾರಣವಾಗಿದೆ. ಈ ವಿದೇಶಿ ನಿರ್ಮಿತ 300 ಬಂದೂಕುಗಳ ಜೊತೆ ಮದ್ದುಗುಂಡುಗಳು ಕೂಡ ಸಿಕ್ಕಿವೆ. ಜೊತೆಗೆ ಚಿನ್ನಾಭರಣ ಕೂಡ, ಬಿಸ್ಕೆಟ್ಗಳು ಕೂಡ ಸಿಕ್ಕಿದೆ. ಹಾಗಂತ ತಿನ್ನೋ ಬಿಸ್ಕೆಟ್ ಅಲ್ಲ, ಇಲ್ಲಿ ಸಿಕ್ಕಿರುವಂತಹದ್ದು ಚಿನ್ನದ ಬಿಸ್ಕೆಟ್ಗಳು. ಈತನ ವಿರುದ್ಧ ಅಕ್ರಮ ಗಣಿಗಾರಿಕೆ ನಡೆಸಿದ ಆರೋಪ ಕೇಳಿ ಬಂದಿತ್ತು. ರಾಷ್ಟ್ರೀಯ ಲೋಕದಳದ ಮಾಜಿ ಶಾಸಕ ದಿಲ್ಬಾಗ್ ಸಿಂಗ್ ಎಂಬಾತ ಕೂಡ ಕಾಂಗ್ರೆಸ್ ಶಾಸಕನ ಸಹವರ್ತಿಯಾಗಿದ್ದ. ಇವರಿಬ್ಬರು ಸೇರಿ ಸಾಕಷ್ಟು ಅಕ್ರಮವನ್ನು ಕೂಡ ಮಾಡಿದ್ರು ಎನ್ನುವಂತಹ ಮಾತು ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ಕಾಂಗ್ರೆಸ್ ಶಾಸಕ ಸುರಿಂದರ್ ಪನ್ವಾರ್ ಹಾಗೂ ಮಾಜಿ ಶಾಸಕ ದಿಲ್ಬಾಯ್ ಮನೆ ಮೇಲೆ ಇಡಿ ಪ್ರತ್ಯೇಕ ದಾಳಿಯನ್ನ ನಡೆಸಿತ್ತು. ದಾಳಿಯ ವೇಳೆ ಸುರಿಂದರ್ ಪನ್ವಾರ್ ಮನೆಗೆ ಮುಖ್ಯವಾಗಿ ಕೇಂದ್ರೀಕರಿಸಲಾಗಿತ್ತು. ಸುಮಾರು 15ರಿಂದ 20 ಅಧಿಕಾರಿಗಳು ಸುರಿಂದರ್ ಪನ್ವಾರ್ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ರು. 6 ವಾಹನಗಳಲ್ಲಿ ಧಾವಿಸಿದ ಅಧಿಕಾರಿಗಳು ಶಾಸಕರ ಮನೆ, ಕಚೇರಿ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ರು. ಹರಿಯಾಣದ ಸೋನಿಪತ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವ ಸುರಿಂದರ್ ಪನ್ವಾರ್ ಮನೆ INDL ಪಕ್ಷದ ಯಮುನಾ ನಗರದ ಮಾಜಿ ಶಾಸಕ ದಿಲ್ಬಾಯ್ ಸಿಂಗ್ ನಿವಾಸ ಸೇರಿದಂತೆ ಯಮುನಾ ನಗರ, ಸೋನಿಪತ್, ಮಹಾಲಿ, ಫರೀದಾಬಾದ್, ಚಂಡೀಗಢ ಹಾಗೂ ಕರ್ನೂಲ್ ನಗರಗಳಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ಈ ಸಮಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವಸ್ತುಗಳು ಸಿಕ್ಕಿವೆ. ಇನ್ನು ಶಾಸಕನ ವಿರುದ್ಧ ಅಕ್ರಮ ಗಣಿಗಾರಿಕೆ, ಅಕ್ರಮ ವರ್ಗಾವಣೆ, ಮರಳು ಗಣಿಗಾರಿಕೆ ಸೇರಿದಂತೆ ಹಲವಾರು ಆಪಾದನೆಗಳಿವೆ. 2013ರಿಂದಲೂ ಇಂತಹ ಪ್ರಕರಣಗಳು ದಾಖಲಾಗ್ತಿವೆ. ಒಟ್ಟಾರೆಯಾಗಿ ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಕಾಡೋದು ಒಂದೇ ಸ್ನೇಹಿತರೆ, ಏನಂದ್ರೆ ಯಾಕೆ ಈ ರಾಜಕೀಯ ಪಕ್ಷಗಳು ಇಂತಹ ವ್ಯಕ್ತಿಗಳಿಗೆ ಮಣೆಯನ್ನ ಹಾಕುತ್ತವೆ? ಹಣ ಇದ್ರೆ ಸಾಕ ರಾಜಕೀಯದಲ್ಲಿ. ಅದರಲ್ಲೂ ಕೂಡ ಇಷ್ಟೆಲ್ಲ ಕೇಸುಗಳಿದ್ರು ಇವರಿಗೆ
ಯಾಕೆ ಇಂತಹ ಅವಕಾಶವನ್ನ ಕೊಡುತ್ತಾರೆ ಎನ್ನುವಂತಹದ್ದು ದೊಡ್ಡ ಪ್ರಶ್ನೆಯಾಗಿದೆ. ಇದರ ಬಗ್ಗೆ ಏನನ್ಸುತ್ತೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ.